ಇನ್ನು ಈ ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಹೋಗ್ತಾ ಇದೆ. ಹೇಗೆ ಒಂದು ಅಕೌಂಟ್ಗೆ ಕಾಸು ದುಡಿಮೆ ಇಲ್ಲದೇನೆ ಹೆಂಗೆ ಬಂದ್ಬೀಳುತ್ತೆ? ಯಾವುದಾದ್ರು ಮಾರ್ಗ ಇರಲೇಬೇಕಲ್ವ? ಯಾರು ಹಾಕ್ತಾರೆ ಅಷ್ಟು ದುಡ್ಡು? ಬೇಕು ಅಂದ್ರೂ ಸಿಗಲ್ಲ. 100 ರೂಪಾಯಿನೂ ಕೊಡಲ್ಲ, ಅದರಲ್ಲಿ ಇವ್ರ ಕಾಸು ಇಷ್ಟೊಂದು ಅಕೌಂಟಿಗೆ ಬಂದು ಬೀಳುತ್ತೆ ಅಂತಂದರೆ ಅನುಮಾನ ಬರಲ್ವೇನ್ರಿ? ಅದು 1 ರೂಪಾಯ, 10 ರೂಪಾಯ, 100 ರೂಪಾಯಿನ, ಸಾವಿರನ, ಲಕ್ಷ ಲಕ್ಷ. ನಟಿ ರಮ್ಯಾ ರಾವ್ ಕೇಸ್ಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಇವರು ದುಬೈಗೆ ಹೋಗಿರ್ತಾ ಇದ್ರು. ಅದು ಅಲ್ಲಿ ಸ್ಟೇನೂ ಇಲ್ಲ, ಹೋಗೋದಂತೆ ಬರೋದಂತೆ. ಏನು ಮಕ್ಕಳಾಟನ? ಇಲ್ಲಿಂದ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಒಂದು ಏರಿಯಾದಿಂದ ಒಂದು ಏರಿಯಾಗೆ ಹೋಗಿ, ಇಲ್ಲೇ ಒಂದು ಏರಿಯಾಗೆ ಹೋಗಿ ಬರಬೇಕು ಅನ್ನೋಷ್ಟೊತ್ತಿಗೆ ತಲೆ ಕೆಟ್ಟು ಹೋಗಿರುತ್ತೆ. ಅದರಲ್ಲೂ ದುಬೈಗೆ ಹೋಗಿ ಬರೋ ಒಂದು ಆಟ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಟಿಯ ಬ್ಯಾಂಕ್ ಖಾತೆಗೆ ಇದ್ದಕ್ಕಿದ್ದಂತೆ ಹಣ ಜಮಾ ಆಗುತ್ತೆ. ಯಾರು ಹಾಕಿದ್ರು, ಎಲ್ಲಿಂದ ಹಾಕಿದ್ರು, ಏನು ಉದ್ದೇಶ, ಏನು ಬಿಸ್ನೆಸ್ ಇವರದ್ದು? ಝೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಲಕ್ಷ ಲಕ್ಷ ಹಣ ಬಂದು ಬೀಳುತ್ತಂತೆ. ಝೀರೋ ಬ್ಯಾಲೆನ್ಸ್ ಇರುವಂಥ ಅಕೌಂಟಿಗೆ ಹೀಗೆ ಯಾರು ಹಾಕ್ತಾರೆ? ಏನಾದರೂ ಒಂದು ವ್ಯವಹಾರ ಇರಬೇಕಲ್ಲ, ಅಂದಾಗ ಮಾತ್ರ ಕಾಸು ಹಾಕ್ತಾರೆ. ಯಾರು ಲಾಭ ಇಲ್ಲದೇನೆ ಯಾವನ್ ಕಾಸು ಹಾಕ್ತಾನೆ? 2 ದಿನದಲ್ಲಿ 10 ಲಕ್ಷ ಹಣ ಅಕೌಂಟಿಗೆ ಬಂದು ಬೀಳುತ್ತಂತೆ. 2 ದಿನದಲ್ಲಿ 10 ಲಕ್ಷ ಹಣ ಅಕೌಂಟಿಗೆ ಬಂದು ಬಿದ್ದಿದೆ. ಯಾರು ಹಾಕಿದ್ದು? ಅದು ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿದೆ. ಅದರಲ್ಲಿ ಯಾರ ಅಕೌಂಟಿಂದ ಬಂದಿದೆ ಏನು ಅಂತ ಗೊತ್ತಾಗುತ್ತೆ. ಈಗ ಅವರು ಪ್ಯಾನ್ ಕಾರ್ಡನ್ನು ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ದುಬೈನ ಐಷಾರಾಮಿ ಹೋಟೆಲ್ನಲ್ಲಿ ರನ್ಯಾ ರೂಮನ್ನು ಬುಕ್ ಮಾಡ್ಕೊಂಡಿದ್ದು. ಅದು ಏನು ನಾರ್ಮಲ್ ಆಗಿರುತ್ತಾ ರೂಮ್ ಬುಕ್ಕು? ಇಲ್ಲೆಲ್ಲೋ ಹೋಗ್ಬಿಟ್ಟು ಒಂದು ಲಾಡ್ಜಲ್ಲೋ ಅಥವಾ ಒಂದು ಯಾವುದೋ ಒಂದು ರೂಮಲ್ಲಿ ಉಳ್ಕೊಂಡಂಗೆ ಗೆಸ್ಟ್ ಹೌಸ್ ಥರನ ರೇಟು? ಗೆಳೆಯ ತರುಣ್ ರಾಜ್ನಿಂದ ಈಗ ರನ್ಯಾ ಸಂಕಷ್ಟ ಫಿಕ್ಸ್ ಆಗಿದ್ದಾಗ ಯಾರು ಬುಕ್ ಮಾಡಿದ್ದು, ಕಾಸು ಯಾರು ಹಾಕಿದ್ದು, ಏನು ಡೀಟೇಲ್ಸು, ಇವೆಲ್ಲದರ ಬಗ್ಗೆ ಒಂದು ವರದಿ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಬಂಗಾರದ ನಟಿ ರನ್ಯಾಳ ಮತ್ತೊಂದು ಎಕ್ಸ್ಕ್ಲೂಸಿವ್. ಝೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಲಕ್ಷ ಲಕ್ಷ ಹಣ. 2 ದಿನದಲ್ಲಿ 10 ಲಕ್ಷ ಹಣ ಅಕೌಂಟ್ಗೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೆ ಮುಧೋಳ ನಂಟು. ಕೆಜಿ ಚಿನ್ನವನ್ನ ದುಬೈನಿಂದ ಅಕ್ರಮವಾಗಿ ತರುವಾಗ ಏರ್ಪೋರ್ಟ್ನಲ್ಲಿ ಸಿಕ್ಕಿಬಿದ್ದ ನಟಿ ರನ್ಯಾ ರಾವ್ ಕಹಾನಿ ದಿನಕ್ಕೊಂದು ಬಯಲಾಗ್ತಾ ಇದೆ. ಪ್ರಭಾವಿ ವ್ಯಕ್ತಿಗಳ ಪ್ರಭಾವವನ್ನು ಬಳಸಿ ಜಮೀನನ್ನ ಪಡೆದುಕೊಂಡ ಬಳಿಕ ಇದೀಗ ಮತ್ತೊಂದು ಸ್ಟೋರಿ ಹೊರಬಿದ್ದಿದೆ. ಚಿನ್ನ ಖರೀದಿ ಮಾರಾಟ ಮಾತ್ರ ಅಲ್ಲ, ರನ್ಯಾಳ ಬ್ಯಾಂಕ್ ಅಕೌಂಟ್ಗೆ ಲಕ್ಷ ಲಕ್ಷ ಹಣ ವರ್ಗವಾಗಿದೆ. ಅದು ರನ್ಯಾ ಝೀರೋ ಬ್ಯಾಲೆನ್ಸ್ ಅಕೌಂಟ್ಗೆ ಇದ್ದಕ್ಕಿದ್ದಂತೆ ಲಕ್ಷ ಲಕ್ಷ ಹಣ ವರ್ಗಾವಣೆ ಮಾಡಲಾಗಿದೆ. ಇದು ಕೇವಲ 2 ದಿನದಲ್ಲಿ ಒಟ್ಟು 10 ಲಕ್ಷ ರೂಪಾಯಿ ಖಾತೆಗೆ ಜಮೆ ಮಾಡಲಾಗಿದೆ. ಹೀಗೆ ಹಣ ಜಮೆಯಾಗಿರುವ ಹಿಂದೆಯೂ ಕೂಡ ಪ್ರಭಾವಿ ವ್ಯಕ್ತಿಗಳು ಭಾಗಿಯಾಗಿರುವ ಅನುಮಾನ ದೊಡ್ಡದಾಗಿ ಕಾಡ್ತಾ ಇದೆ. ರನ್ಯಾ ಖಾತೆಗೆ 2 ದಿನದಲ್ಲಿ 10 ಲಕ್ಷ. ರನ್ಯಾ ಅಕೌಂಟ್ಗೆ 10 ಲಕ್ಷ ಹಣ ವರ್ಗ. ಝೀರೋ ಬ್ಯಾಲೆನ್ಸ್ ಅಕೌಂಟ್ಗೆ 2 ದಿನದಲ್ಲಿ 10 ಲಕ್ಷ ಹಣ. 4 ಲಕ್ಷ, 1 ಲಕ್ಷ, 5 ಲಕ್ಷದಂತೆ ಒಟ್ಟು 10 ಲಕ್ಷ ಹಣ ಜಮೆ. ಕೋಆಪರೇಟಿವ್ ಬ್ಯಾಂಕ್ ಅಕೌಂಟ್ನಿಂದ 10 ಲಕ್ಷ ಹಣ. ಓಂಕಾರ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಹಣ ಸಂದಾಯ. ಮುಧೋಳ ಶಿವಸೇನೆಯ ಸರ್ಕಲ್ ಬಳಿಯ ಸಹಕಾರಿ ಬ್ಯಾಂಕ್, ಟ್ರಿನಿಟಿ ಬ್ಯಾಂಕ್ನ, ಕೆನರಾ ಬ್ಯಾಂಕ್ನ ಅಕೌಂಟ್ಗೆ ಹಣ ಸಂದಾಯ. ಏಪ್ರಿಲ್ 27, 2022, ಏಪ್ರಿಲ್ 28, 2022ರಂದು ಹಣ ಜಮೆ. ಕೇವಲ 2 ದಿನದಲ್ಲಿ 10 ಲಕ್ಷ ಹಣ ಸಂದಾಯ. ಈ ಒಂದು ವ್ಯವಹಾರಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಮತ್ತು ನಾವು ಸಹ ಈ ಕುರಿತಂತೆ ನಮ್ಮ ಬ್ಯಾಂಕಿನ ಸ್ಟೇಟ್ಮೆಂಟನ್ನು ನಾವು ಈಗ ಬಂದಂಥ ಎಲ್ಲ ಪತ್ರಿಕಾ ವರ್ಗ ಕೊಟ್ಟಿರುತ್ತೇನೆ. ಮತ್ತು ತಾವು ಸಹ ಅದನ್ನು ಪರಿಶೀಲನೆ ಮಾಡಬಹುದು. ಈ ಬ್ಯಾಂಕಿನ ಆ ವ್ಯವಹಾರಕ್ಕೂ ನಮ್ಮ ಬ್ಯಾಂಕಿಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ. ಇಮಿಡಿಯೇಟ್ಲಿ ಬ್ಯಾಂಕಿಗೆ ಭೇಟಿಯಾಗಿ ಅವರ ಸ್ಟೇಟ್ಮೆಂಟ್ಗಳನ್ನು ಮತ್ತು ಬೇರೆ ಬೇರೆ ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದೀವಿ. ಸೊ ಟಿ ವಿಯಲ್ಲಿ ಬರೋಂಥದ್ದು ಮಾಹಿತಿಗೂ ಮತ್ತು ಇಲ್ಲಿ ಬ್ಯಾಂಕಿಗೂ ಯಾವುದೇ ಸಂಬಂಧ ಇಲ್ಲ. ಪೂರ್ತಿಯಾಗಿ ನಾವು ಸಂಪೂರ್ಣ ಆಡಿಟಿಗೆ ಅಲ್ಲದೆ ಪೂರ್ತಿಯಾಗಿ ಸ್ಟೇಟ್ಮೆಂಟ್ಗಳನ್ನು ಚೆಕ್ ಮಾಡಿದ್ದೀವಿ. ಇಡೀ ಸ್ಟೇಟ್ಮೆಂಟ್ಗಳನ್ನು ಯಾವುದೇ ಅಂತಹ ಟ್ರಾನ್ಸಾಕ್ಷನ್ಗಳು ಕಂಡು ಬಂದಿಲ್ಲ. ಅದಕ್ಕೆ ಈ ಬ್ಯಾಂಕಿಗೆ ಮತ್ತು ಆ ವ್ಯವಹಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀನಿ. ಗೋಲ್ಡ್ ಬ್ಯೂಟಿ ರನ್ಯಾಗೆ ಫೋಟೋಗ್ರಫಿ ಕ್ರೇಜ್. ಸ್ಟೀಲ್ ಕಂಪನಿ ಜೊತೆ ಫೋಟೋಗ್ರಫಿ ಸ್ಟುಡಿಯೋ ಓಪನ್. ಸ್ನೇಹಿತೆ ಜೊತೆಗೂಡಿ ಸ್ಟುಡಿಯೋ ತೆರೆದಿದ್ದ ರನ್ಯಾ. ಗೋಲ್ಡ್ ಬ್ಯೂಟಿ ರನ್ಯಾ ರಾವಳನ್ನ ಡಿಆರ್ಐ ವಿಚಾರಣೆ ನಡೆಸಿದ ವೇಳೆ ಆಕೆಗೆ ಫೋಟೋಗ್ರಫಿ ಹವ್ಯಾಸ ಇದೆ ಅಂತ ಹೇಳ್ಕೊಂಡಿದ್ಲು. ಅದೇ ರೀತಿ ಆಕೆ ಫೋಟೋಗ್ರಫಿ ಸ್ಟುಡಿಯೋ ಕೂಡ ಓಪನ್ ಮಾಡಿದ್ಲು ಎಂಬ ವಿಚಾರ ಹೊರಬಿದ್ದಿದೆ. ಇದಕ್ಕೆ ಪಬ್ಲಿಕ್ ಟಿವಿ ಬಳಿ ಎಕ್ಸ್ಕ್ಲೂಸಿವ್ ದಾಖಲೆ ಸಹ ಇದೆ. ರನ್ಯಾಗೆ ಕೇವಲ TMT ಸ್ಟೀಲ್ ಕಂಪನಿಯನ್ನು ತೆರೆಯಲು ಮಾತ್ರ ಮುಂದಾಗಿರಲಿಲ್ಲ. ತನ್ನ ನೆಚ್ಚಿನ ಹವ್ಯಾಸವಾದ ಫೋಟೋಗ್ರಫಿಗಾಗಿಯೇ ಒಂದು ಸಂಸ್ಥೆಯನ್ನು ತೆರೆದಿದ್ಲು. ರಾಮನಗರ ಮೂಲದ ಸ್ನೇಹಿತೆಯ ಜೊತೆಗೆ ಸೇರಿ ಫೋಟೋಗ್ರಫಿ ಕಂಪನಿಯನ್ನು ಓಪನ್ ಮಾಡಿದ್ಲು. ಕಂಪನಿಗೆ ರನ್ಯಾ ಫೋಟೋಗ್ರಫಿ ಪ್ರೈವೇಟ್ ಲಿಮಿಟೆಡ್ ಅಂತಲೇ ಹೆಸರಿಡಲಾಗಿತ್ತು. ಬರೋಬ್ಬರಿ 4 ವರ್ಷಗಳ ಕಾಲ ರನ್ಯಾ ಈ ಕಂಪನಿಯನ್ನು ನಡೆಸಿಕೊಂಡು ಬಂದಿದ್ಲು. 2022ರ ಸೆಪ್ಟೆಂಬರ್ 19ರಂದು ಕಂಪನಿ ನಷ್ಟದಲ್ಲಿದೆ ಅಂತ ಹೇಳಿ ಫೋಟೋಗ್ರಫಿ ಕಂಪನಿಯನ್ನ ಮುಚ್ಚಲಾಗಿತ್ತು. ಸ್ಟೀಲ್ ಕಂಪನಿ ತೆರೆಯೋದಕ್ಕಾಗಿಯೇ ಈ ಫೋಟೋಗ್ರಫಿ ಕಂಪನಿಯನ್ನ ರನ್ಯಾ ಮುಚ್ಚಿದ್ಲು. ಫೋಟೋಗ್ರಫಿ ಕಂಪನಿ ಮುಚ್ಚಲು ತೆಗೆದುಕೊಂಡ ಡಿಕ್ಲರೇಷನ್ನ ಪ್ರತಿ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ದುಬೈನಲ್ಲಿ ಚಿನ್ನದ ರಾಣಿಯ ಐಷಾರಾಮಿ ಲೈಫ್. ಭೂಮಿ ಮೇಲಿನ ಸ್ವರ್ಗದಲ್ಲೇ ರನ್ಯಾ ವಾಸ್ತವ್ಯ.
ಪಬ್ಲಿಕ್ ಟಿವಿಯಲ್ಲಿ ರನ್ಯಾಳ ಕಾಸ್ಟ್ಲಿ ಬದುಕು ಅನಾವರಣ. ಬೆಂಗಳೂರಿನ ಲೆವೆಲ್ಲೆ ರೋಡ್ನಲ್ಲಿ ಕಾಸ್ಟ್ಲಿ ಫ್ಲಾಟ್ನಲ್ಲಿ ವಾಸ ಮಾಡ್ತಿದ್ದ ರನ್ಯಾ ಈಗ ಮಾಡಿದ ತಪ್ಪಿಗೆ ಪರಪ್ಪನ ಅಗ್ರಹಾರದ ಜೈಲು ಸೇರಿದ್ದಾಳೆ. ಆದ್ರೆ ಈಕೆ ಈ ಪ್ರಕರಣ ಬೆಳಕಿಗೆ ಬರೋದಕ್ಕೂ ಮುನ್ನ ಪದೇ ಪದೇ ದುಬೈಗೆ ಹೋಗಿ ಬರ್ತಿದ್ಲು. ಅಲ್ಲಿ ರಿಯಲ್ ಎಸ್ಟೇಟ್ ನಡೆಸ್ತಾ ಇದ್ದ ಈಕೆ ಉಳಿದುಕೊಳ್ತಾ ಇದ್ದಿದ್ದು ಐಷಾರಾಮಿ ಹೋಟೆಲ್ಲು, ಫ್ಲಾಟ್ಗಳಲ್ಲಿ. ದುಬೈನ ಐಷಾರಾಮಿ ಗ್ರ್ಯಾಂಡ್ ಹಯಾತ್ ಹೋಟೆಲ್ನಲ್ಲಿ ರನ್ಯಾ ವಾಸ್ತವ್ಯ ಹೂಡ್ತಾ ಇದ್ಲು. ಗ್ರ್ಯಾಂಡ್ ಹಯಾತ್ ಜೊತೆಗೆ SLS ಹೋಟೆಲ್ನಲ್ಲೂ ಕೂಡ ರೂಮ್ ಬುಕ್ ಮಾಡಿದ್ಲಂತೆ. ಇನ್ನು ಈ ದುಬಾರಿ ಹಯಾತ್ ಹೋಟೆಲ್ನಲ್ಲಿಯೇ ರನ್ಯನ ಗೆಳೆಯ ತರುಣ್ ರಾಜ್ ಸಹ ಉಳಿದುಕೊಳ್ತಿದ್ನಂತೆ. ಸ್ವರ್ಗದಂತಹ ಹೋಟೆಲ್ನಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದ ರನ್ಯಾ ಮತ್ತು ತರುಣ್ ರಾಜ್ ಇಬ್ಬರೂ ಸಹ ಜೈಲುವಾಸವನ್ನು ಅನುಭವಿಸಿದಂತಾಗಿದೆ. ಮೆತ್ತನೆಯ ಹಾಸಿಗೆಯ ಮೇಲೆ ನಿದ್ರಿಸ್ತಾ ಇದ್ದ ರನ್ಯಾ ಇದೀಗ ಜೈಲಲ್ಲಿ ನಾರ್ಮಲ್ ಬೆಡ್ ಮೇಲೆ ನಿದ್ರೆಗೆ ಜಾರ್ತಿದ್ದಾರೆ. ಜೈಲಲ್ಲಿ ಸಾಮಾನ್ಯ ಕೈದಿಗೆ ನೀಡುವ ಊಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಟಿ ರನ್ಯಾ ಹಾಗೂ ತರುಣ್ ರಾಜ್ ದುಬೈನಲ್ಲಿ ಬಳಸ್ತಾ ಇದ್ದ ಮೊಬೈಲ್ ನಂಬರ್ ಕೂಡ ರಿವೀಲ್ ಆಗಿದೆ. ರನ್ಯಾ ಹಾಗೂ ತರುಣ್ ಬಳಸ್ತಾ ಇದ್ದ ಕೊನೆಯ 4 ನಂಬರ್ ಸೇಮ್ ಟು ಸೇಮ್ ಆಗಿತ್ತಂತೆ. ಮೊಬೈಲ್ ನಂಬರ್ನ ಕೊನೆಯ ಸಂಖ್ಯೆ 5707 ಆಗಿದೆ. ದುಬೈಗೆ ಹೋದಾಗ್ಲೆಲ್ಲ ಇದೇ ನಂಬರನ್ನ ಇಬ್ಬರು ಆರೋಪಿಗಳು ಬಳಸ್ತಿದ್ರು. ಬಿಸ್ನೆಸ್ ಅಂತ ಪದೇ ಪದೇ ದುಬೈಗೆ ಹೋಗ್ತಿದ್ದಾಗ ಈ ನಂಬರ್ಗಳಿಂದ ಕರೆ ಮಾಡಲಿಕ್ಕೆ ಬಳಸ್ತಾ ಇದ್ರಂತೆ. ಹಳೆ ಗೆಳೆಯನಿಂದಲೇ ರನ್ಯಾಗೆ ಸಂಕಷ್ಟನ? ತರುಣ್ ಹೇಳಿಕೆ ಮೇಲೆ ರನ್ಯಾ ಭವಿಷ್ಯ. ದಿನಕ್ಕೊಂದು ಸಂಕಷ್ಟಕ್ಕೆ ಸಿಲುಕ್ತಾ ಇರುವ ನಟಿ ರನ್ಯಾ ರಾವ್ಗೆ ಹಳೆಯ ಗೆಳೆಯ ತರುಣ್ ರಾಜ್ನಿಂದ ಸಂಕಷ್ಟ ಎದುರಾಗಬಹುದಾಗಿದೆ. ಏಕೆಂದರೆ ಪ್ರಕರಣದಲ್ಲಿ ರನ್ಯಾ ಗೆಳೆಯ ತರುಣ್ ರಾಜ್ನನ್ನ DRI ಬಂಧಿಸಿ ಕಸ್ಟಡಿಗೆ ಪಡೆದುಕೊಂಡಿದೆ. ಈತ DRI ವಿಚಾರಣೆ ವೇಳೆ ಏನಾದರೂ ರನ್ಯಾ ಜೊತೆಗಿನ ಲಿಂಕು, ಸ್ಮಗ್ಲಿಂಗ್ ಬಗ್ಗೆ ಇಂಚಿಂಚು ಹೇಳಿಕೆ ಕೊಟ್ರೆ ರನ್ಯಾ ಮತ್ತೊಂದು ಸಂಕಷ್ಟವನ್ನ ಎದುರಿಸುವುದು ಫಿಕ್ಸ್ ಆಗಿದೆ. ಏಕೆಂದರೆ DRI ಕಸ್ಟಡಿ ವೇಳೆ ತರುಣ್ ರಾಜ್ ಬಗ್ಗೆ ರನ್ಯಾ ಏನನ್ನೂ ಕೂಡ ಬಾಯ್ಬಿಟ್ಟಿರಲಿಲ್ಲ. ಹೀಗಾಗಿ ತರುಣ್ ರಾಜ್ ಹೇಳಿಕೆಯ ಮೇಲೆ ರನ್ಯಾಳ ಭವಿಷ್ಯ ನಿಂತಿದೆ. ಇದೇ ಭಯದಲ್ಲಿಯೇ ನಟಿ ರನ್ಯಾ ಜೈಲುವಾಸದಲ್ಲಿ ಪರಿತಪ್ಪಿಸುವಂತಾಗಿದೆ. ಒಟ್ಟಾರೆ ಗೋಲ್ಡ್ ಸ್ಮಗ್ಲಿಂಗ್ ಖಜಾನೆಯ ಒಂದೊಂದೇ ವಿಚಾರಗಳು ಬಯಲಾಗ್ತಾ ಇದ್ದು ರನ್ಯಾಳಿಗೆ ಮತ್ತಷ್ಟು ಸಂಕಷ್ಟಗಳು ಹತ್ತಿರವಾಗ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ. ಕರೆಕ್ಟ್, ಇಬ್ಬರು ಒಂದೇ ಕೊನೆ ನಂಬರನ್ನು ಬರೋ ರೀತಿಯಲ್ಲಿ ನಂಬರನ್ನು ಯೂಸ್ ಮಾಡ್ಕೊಳ್ತಾ ಇದ್ರು, ಎಲ್ಲೋ ಫೈನ್. ಆದರೆ ಕಾಲ್ ಮಾಡೋಕ್ಕೆ ಬಳಕೆ ಮಾಡ್ತಾ ಇದ್ದಂಥ ನಂಬರು ಕರೆಕ್ಟ್ ಆಗಿದೆ. ಆದರೆ ಯಾರಿಗೆ ಮಾಡ್ತಾ ಇದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗಿದೆ. ಅದು ಯಾರಿಗೆ, ಏನು ಡೀಲು, ಯಾವ ಬಿಸ್ನೆಸ್ ಮನ್ಗೆ ಅಥವಾ ಯಾವ ರಾಜಕಾರಣಿಗಳಿಗೆ, ಯಾರ ಸೂಚನೆ ಮೇರೆಗೆ ಇವುಗಳನ್ನು ಮಾಡ್ತಾ ಇದ್ರು, ಇವೆಲ್ಲವೂ ಕೂಡ ಆಚೆ ಬರಬೇಕಲ್ಲ. ಅದೇ ಈಗ ತನಿಖೆಯ ಭಾಗವಾಗಿದೆ.